ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಸರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಈ ದಿನ ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಮಕ್ಕಳಲ್ಲಿ ಕಣ್ಣು ಗೀಜು ಕಟ್ಟುತ್ತೆ. ಗೀಜು ಕಟ್ಟೋದು ಏನು ಕಟ್ಟುತ್ತೆ ಈ ಥರ ಅಂತೇಳಿ, ಮತ್ತು ಅದನ್ನು ಪರಿಹಾರ ಏನು ಮಾಡಬೇಕು ಅಂತೇಳಿ ಶೇರ್ ಮಾಡ್ತೀನಿ ಸ್ನೇಹಿತರೆ. ಮಕ್ಕಳು ನೋಡೋಕ್ಕೆ ಈ ಥರ ಚೆನ್ನಾಗಿ ಕಾಣಿಸ್ತಾರೆ, ಇದ್ದಕ್ಕಿದ್ದಂಗೆ ಕಣ್ಣನ್ನು ಬೆಳಿಗ್ಗೆ ಎದ್ದ ತಕ್ಷಣ ಈ ಥರ ಕಟ್ಕೊಂಡ್ಬಿಟ್ಟಿರುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅದೇನು ಕಟ್ಕೊಳ್ಳುತ್ತೆ, ಏನು ಮಾಡಬೇಕು, ಏನು ಮಾಡೋದು ಸರಿ ಹೋಗುತ್ತೆ ಅಂತೇಳಿ ನಾನು ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನನ್ನ ಮಗನಿಗೂ ಸಹ ಈ ಥರ ಆಗಿತ್ತು, ಅದಕ್ಕೆ ನಾನು ಪರಿಹಾರ ಮಾಡಿದ್ದೀನಿ. ಕೇವಲ ಒಂದೇ ದಿನದಲ್ಲಿ ಸರಿ ಹೋಯಿತು. ಅದು ಎರಡನೇ ದಿನ ಮತ್ತೆ ಆ ಥರ ಆಗಿರಲಿಲ್ಲ. ಅದಕ್ಕೆ ನಾನು ನಿಮ್ಮ ಹತ್ರ ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಅದೇನಕ್ಕಾಗಿತ್ತು ಅಂತ ನಾನು ಹೇಳ್ತೀನಿ. ನನ್ನ ಚಾನಲ್ ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಮಗನಿಗೆ ನೋಡಿ ಈ ಥರ ಕಣ್ಣು ಕಟ್ಕೊಂಡ್ಬಿಟ್ಟಿದೆ. ಬೆಳಗ್ಗೆ ಎದ್ದ ತಕ್ಷಣ ಮಲಗಿದ್ದು ಎದ್ದಿಂದಾನೆ ಒಂದು ಕಣ್ಣು ಪೂರ್ತಿ ಮುಚ್ಕೊಂಡ್ಬಿಟ್ಟಿದ್ದ. ಅವ್ನಿಗೇನು ಅಳ್ತಾ ಇರಲಿಲ್ಲ. ನಾನೇ ನೋಡಿ ಭಯ ಪಟ್ಕೊಂಡು ಗಾಬರಿ ಆಗ್ಬಿಟ್ಟಿದೆ. ಆಮೇಲೆ ಅದನ್ನು ನಮ್ಮ ಅಜ್ಜಿ ಕೇಳಿದ್ಮೇಲೆ ನಮ್ಮ ಅಜ್ಜಿ ಹೇಳಿದ್ರು ಈ ಥರ ಮಾಡು ಅಂತೇಳಿ. ಇದನ್ನು ಮಾಡಿ ಸರಿ ಹೋಗಿದ್ರಿಂದ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಬನ್ನಿ ನೋಡೋಣ ಸ್ನೇಹಿತರೆ ಪರಿಹಾರ ಏನು ಅಂತ. ಈ ಥರ ನೋಡಿದ ತಕ್ಷಣ ನೀವು ಸಹ ಗಾಬರಿ ಆಗೋಕ್ಕೆ ಹೋಗಬೇಡಿ. ಅದನ್ನು ನೀವು ತಾಯಿ ಎದೆ ಹಾಲು ಕುಡಿಸ್ತಾ ಇದ್ರೆ ಎದೆ ಹಾಲನ್ನ ತೆಳ್ಳಗಿರೋವಂಥ ಕಾಟನ್ ಬಟ್ಟೆ, ಬಿಳಿ ಬಟ್ಟೆಗೆ ಹಾಲನ್ನ ಸ್ವಲ್ಪ ಕರ್ಕೊಂಡು ಅದನ್ನ ನೀಟಾಗಿ ಕಣ್ಣಿನ ಸುತ್ತ ಒರೆಸ್ಕೊಳ್ಳಿ. ಹಾಲೇನಾದರೂ ಇಲ್ಲ ಅಂದರೆ ಬೆಚ್ಚಗಿರೋ ನೀರಲ್ಲಿ ಕಣ್ಣನ್ನು ನೀಟಾಗಿ ಒರೆಸ್ಕೊಳ್ಳಿ. ಮಗು ಆಮೇಲೆ ನಾರ್ಮಲಾಗಿ ಕಂಡುಬಿಡುತ್ತೆ. ಮತ್ತೆ ಆ ಥರ ಆಗಬಾರ್ದು ಅಂದರೆ ಒಂದು ಸ್ಪೂನ್ ತೊಗೊಂಡು ಆ ಸ್ಪೂನಲ್ಲಿ ಒಂದು 5 ಡ್ರಾಪ್ಸು ಹರಳೆಣ್ಣೆ ಹಾಕ್ಕೊಂಡು ಈ ಥರ ದೀಪ ಉರಿತಾ ಇರುತ್ತಲ್ಲ, ಆ ದೀಪದಲ್ಲಿ ಕಾಯಿಸ್ಕೋಬೇಕಾಗುತ್ತೆ. ಕಾಯಿಸ್ಕೊಂಡ ನಂತರ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಎಣ್ಣೆ ಬಿಸಿ ಆಗಬೇಕು, ಚೆನ್ನಾಗಿ ಬಿಸಿ ಆಗೋ ಥರನೇ ಕಾಯಿಸ್ಕೊಳ್ಳಿ. ಈ ಹೋಮ್ ರೆಮಿಡಿ ಏನು ಕೇಳ್ತಾ ಇದ್ದೀನಿ ಅಂತ ಅಂದರೆ, ಮಕ್ಕಳಲ್ಲಿ ಹೆವಿ ಹೀಟಾಗಿದ್ದರೆ ಮಾತ್ರನೇ ಕಣ್ಣಲ್ಲಿ ಗೀಜು ಕಟ್ಟೋಕ್ಕೆ ಸಾಧ್ಯ. ಹಾಗೆ ಅವು ಗಾಳಿಯಲ್ಲಿ ಓಡಾಡಿದ್ರೆ ಮಕ್ಕಳು ಅಥವಾ ಯಾವುದಾದ್ರೂ ಸೋಪು ಏನಾದರೂ ಹೋಗಿದ್ರೆ, ಪೌಡ್ರ್ ಏನಾದರೂ ಹಾಕೋವಾಗ ಹೋಗಿದ್ರೆ, ಏನೇ ಆಗಿದ್ರೂ ಸಹ ಕಣ್ಣಿನ ಮೂಲಕ ಹೊರಗೆ ಬಂದುಬಿಡುತ್ತೆ. ನಿದ್ದೆಯಿಂದ ಎದ್ದ ತಕ್ಷಣ ಆ ಥರ ಆಗಿದೆ ಅಂತ ಅಂದರೆ ಅವ್ರಿಗೆ ಡೇ ಟೈಮಲ್ಲಿ ಅವ್ರು ಚೆನ್ನಾಗಿರ್ತಾರೆ, ನೈಟ್ ಟೈಮಲ್ಲಿ ಮಾತ್ರ ಹಂಗಾಗಿದೆ ಅಂದರೆ ಅವರು ಆ ಹಿಂದಿನ ದಿನ ಏನಾದರೂ ಮಾಡಿರ್ತಾರೆ. ಗಾಳೀಲಿ ಧೂಳಲ್ಲಿ ಆಟ ಆಡೋದು ಅಥವಾ ಸೋಪೆಲ್ಲ ಮುಖಕ್ಕೆ ಹಚ್ಕೊಂಡು ಸರಿಯಾಗಿ ತೊಳೆದೇ ಇರೋದು, ಪೌಡ್ರೆಲ್ಲ ಹಾಕ್ಕೊಂಡು ಆ ಥರ ನೀಟಾಗಿ ಮಾಡದೇ ಇರೋ ಅದರಿಂದ ಈ ಥರ ಆಗಿರುತ್ತೆ. ಇಲ್ಲಾಂದರೆ ಈ ಮಕ್ಕಳಲ್ಲಿ ಸಡನ್ನಾಗಿ ಹಂಗಾಗಿದೆ ಅಂದರೆ ಹೀಟ್ ಹೆವಿ ಆಗಿದ್ರೂ ಆ ಥರ ಆಗಿರುತ್ತೆ ಸ್ನೇಹಿತರೆ. ನೀವು ಏನು ಗಾಬರಿ ಪಡೋಕ್ಕೆ ಹೋಗಬೇಡಿ. ಈ ಥರ ಮಾಡಿಬಿಟ್ಟು ಎಣ್ಣೆನ ಯೂಸ್ ಮಾಡಿ. ಆ ಎಣ್ಣೆ ಗಟ್ಟಿ ಇರೋದೆಲ್ಲ ತೆಳ್ಳಗಾಗಿರುತ್ತೆ ಕಾದ್ಮೇಲೆ, ಅದನ್ನು ನೋಡಿ ಥರ ತಲೆಗೆಲ್ಲ ನೀಟಾಗಿ ಅಪ್ಲೈ ಮಾಡೋದ್ರಿಂದ ಆ ಹೀಟೆಲ್ಲ ಸಡನ್ನಾಗಿ ಡೌನ್ ಆಗುತ್ತೆ. ಹಾಗೆ ನಾನು ಕಣ್ಣನ್ನು ಏನಕ್ಕೆ ಹಾಲಲ್ಲಿ ಕ್ಲೀನ್ ಮಾಡಬೇಕು ಅಂದರೆ, ತಾಯಿ ಎದೆ ಹಾಲಲ್ಲಿ ಅಷ್ಟು ಒಳ್ಳೆ ಔಷಧಿ ಗುಣಗಳಿರ್ತವೆ. ಅದರಿಂದ ತಾಯಿ ಎದೆ ಹಾಲಲ್ಲಿ ಕ್ಲೀನ್ ಮಾಡೋದ್ರಿಂದ ನೀಟಾಗಿ ಅಲ್ಲಿ ಸುತ್ತ ಇರೋದೆಲ್ಲ ಗಲೀಜೆಲ್ಲ ನೀಟಾಗಿ ಹೋಗುತ್ತೆ. ಆಮೇಲೆ ಅವು ಕಣ್ಣು ಬಿಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ನೀರನ್ನು ಅಷ್ಟೇ ಚೆನ್ನಾಗಿ ಕಾದಿರೋ ನೀರನ್ನ ಆರಿಸ್ಬಿಟ್ಟು ಬೆಚ್ಚಗಿರಬೇಕು, ಆ ಥರ ನೀರನ್ನ ನೀವು ಯೂಸ್ ಮಾಡಿ. ನೀವು ಈ ರೀತಿ ಪರಿಹಾರ ಮಾಡಿದ್ಮೇಲೂ ಮತ್ತೆ ಅದೇ ಥರ ಆಯಿತು ಅಂದರೆ, ರಾತ್ರಿ ಮಗು ಮಲಗಿದಾಗ ಉಗುರು ಬೆಚ್ಚಗಿರೋ ಹರಳೆಣ್ಣೆನ ಹತ್ತಿನಲ್ಲಿ ಒದ್ದೆ ಮಾಡಿ ಕಣ್ಮೇಲೆ ಇಡಿ. ಬೆಳಿಗ್ಗೆ ಎದ್ದ ತಕ್ಷಣ ಅದು ಕಣ್ಣು ಸರಿ ಹೋಗಿರುತ್ತೆ. ಈ ಪ್ರಾಬ್ಲಮ್ ಏನಾದರೂ ತುಂಬ ದಿನ ಇತ್ತು ಅಂದರೆ ಡಾಕ್ಟ್ರ್ ಹತ್ರ ಒಂದು ಸರಿ ತೋರಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.